ಹಾಯ್, ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜುಲೈ 7ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಇವತ್ತೊಂದು ಫ್ಲಾಟ್ ಕ್ಲೋಸಿಂಗ್ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 31 ಪಾಯಿಂಟ್ಗಳಷ್ಟು ಡೌನ್ ಆಯಿತು. ಸೆನ್ಸೆಕ್ಸ್ನಲ್ಲಿ 100 ಪಾಯಿಂಟ್ಗೂ ಹೆಚ್ಚಿನ ಕರೆಕ್ಷನ್ ಕಾಣಿಸಿದೆ. ಬಟ್ 0.13% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ ಕೂಡ 0.15% ರೌಂಡಲ್ಲಿ ಡೌನ್ ಆಯಿತು. 90 ಪಾಯಿಂಟ್ಗಳ ಡೌನ್ ಸೈಡ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. ಬಟ್ ಐ ಟಿ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. 2.5%ನಷ್ಟು ಐ ಟಿ ಇಂಡೆಕ್ಸ್ ಗೇನ್ ಆಯಿತು. ಇದಕ್ಕೆ ರೀಸನ್ ಗ್ಲೋಬಲ್ ಐ ಟಿ ಸ್ಟಾಕ್ಗಳಲ್ಲಿ ಸಾಕಷ್ಟು ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಎಸ್ಪೆಷಲಿ ಎ ಐ ಸ್ಟಾಕ್ಗಳಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇಷ್ಟು ದಿನ ಎ ಐ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಗೇನ್ ಆಗ್ತಿದ್ದರಿಂದ ಸರ್ವಿಸ್ ಬೇಸ್ಡ್ ಇಂಡಿಯನ್ ಐ ಟಿ ಹಾಗೆ ಗ್ಲೋಬಲ್ ಐ ಟಿ ಕಂಪನಿಗಳು ಫಾಲ್ ಆಗಿತ್ತು. ಬಟ್ ಇವತ್ತು ಎ ಐ ಮತ್ತು ಚಿಪ್ ರಿಲೇಟೆಡ್ ಸ್ಟಾಕ್ಗಳು ಫಾಲ್ ಆಗಿರೋದ್ರಿಂದ ಐ ಟಿ ಸ್ಟಾಕ್ಗಳಲ್ಲಿ ಮೊಮೆಂಟಮ್ ಕಾಣಿಸಿದೆ. ಹಾಗೆಯೇ ನಿಫ್ಟಿ ಆಟೋ ಇಂಡೆಕ್ಸ್ ಕೂಡ ಫ್ಲಾಟ್ ಆಗೇನೆ ಟ್ರೇಡ್ ಆಗಿದೆ. ನಿಫ್ಟಿ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ನಿಫ್ಟಿ ಐ ಟಿ ಇಂಡೆಕ್ಸ್ ಇವತ್ತು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿರೋದ್ರಿಂದ ಐ ಟಿ ಸೆಕ್ಟರ್ನ ಸ್ಟಾಕ್ಗಳೇ ಟಾಪ್ ಗೇನರ್ ಲಿಸ್ಟ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಎಚ್ ಸಿ ಎಲ್ ಟೆಕ್ ಮಹೀಂದ್ರಾ, ಇನ್ಫೋಸಿಸ್ ಸ್ಟಾಕ್ಗಳಲ್ಲಿ 3% ರೌಂಡಲ್ಲಿ ಗೇನ್ ನೋಡೋದಕ್ಕೆ ಸಿಕ್ತು. ಟೈಟನ್ ಕೂಡ 2.5%ನಷ್ಟು ಗೇನ್ ಆಗಿದೆ. ಸೊ ಟೈಟನ್ ತಮ್ಮ Q1 ಬಿಸ್ನೆಸ್ ಅಪ್ಡೇಟ್ಸನ್ನು ಶೇರ್ ಮಾಡಿದರೆ ಒಳ್ಳೆ ಒಂದು ಬಿಸ್ನೆಸ್ ಅಪ್ಡೇಟ್ಸ್ ನೋಡೋದಕ್ಕೆ ಸಿಕ್ಕಿದೆ. ಇಯರ್ ಆನ್ ಇಯರ್ ರೆವೆನ್ಯೂ ಗ್ರೋತ್ 41%ನಷ್ಟು ಡಿಕ್ಲೇರ್ ಆಗಿದೆ. ಸೊ ಡೊಮೆಸ್ಟಿಕ್ ಬಿಸ್ನೆಸ್ನಲ್ಲೇ 37%ನ ಸೇಲ್ಸ್ ಗ್ರೋತನ್ನು ಕಂಪನಿ ತೋರಿಸಿದರೆ ಸಾಕಷ್ಟು ಬ್ರೋಕರೇಜ್ಗಳು ಒಳ್ಳೆ ಟಾರ್ಗೆಟ್ಸನ್ನು ಕೊಟ್ಟಿದ್ದಾರೆ. ನೋಮುರಾ ಕಡೆಯಿಂದ 5,000 ಟಾರ್ಗೆಟ್ ನೋಡೋದಕ್ಕೆ ಸಿಗ್ತದೆ. ಮಾರ್ಗನ್ ಸ್ಟ್ಯಾನ್ಲಿ 5,182 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. CLSA 5,250 ಟಾರ್ಗೆಟ್ ಪ್ರೈಸನ್ನು ಕೊಡ್ತಾ ಇದ್ದಾರೆ. ಸಿಟಿ ಕಡೆಯಿಂದ ಕೂಡ 5,075 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಟೈಟನ್ ಈಗ 4,600 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಈ ಪ್ರೈಸ್ನಿಂದ 13% ಅಪ್ಸೈಡ್ನ ಪಾಸಿಬಿಲಿಟಿ ಇರುತ್ತೆ ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಹಾಗೆ SBI ಲೈಫ್ ಇನ್ಶೂರೆನ್ಸ್ ಕೂಡ 2.5%ನಷ್ಟು ಗೇನ್ ಆಯಿತು. ಟಾಪ್ ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಟ್ರೆಂಟ್ ಇವತ್ತು ಟಾಪ್ ಲೂಸರ್ ಆಗಿತ್ತು. 13%ನ ಡೌನ್ ಸೈಡ್ ಟ್ರೆಂಟಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ Q1 ಬಿಸ್ನೆಸ್ ಅಪ್ಡೇಟ್ಸ್ ಆಗಿರುತ್ತೆ. ಟ್ರೆಂಟ್ ಈ ಒಂದು ಕ್ವಾರ್ಟರ್ನಲ್ಲಿ 5,666 ಕೋಟಿಯ ರೆವೆನ್ಯೂನ ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಇಯರ್ ಸಿಮಿಲರ್ ಕ್ವಾರ್ಟರ್ನಲ್ಲಿ 4,781 ಕೋಟಿಯ ರೆವೆನ್ಯೂ ಡಿಕ್ಲೇರ್ ಆಗಿತ್ತು. ಬಟ್ ಒಳ್ಳೆ ಒಂದು ಬಿಸ್ನೆಸ್ ಅಪ್ಡೇಟ್ಸ್ ಬಂದಿದ್ರು ಕೂಡ ಬ್ರೋಕರೇಜ್ಗಳ ಎಸ್ಟಿಮೇಷನ್ಸ್ ಇನ್ನೂ ಹೆಚ್ಚಾಗಿ ಇತ್ತು. ಆ ರೀಸನ್ನಿಂದ ಸ್ಟಾಕ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಸಾಕಷ್ಟು ಬ್ರೋಕರೇಜ್ಗಳು ವ್ಯಾಲ್ಯೂಷನ್ ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ ಅಂತ ಕೂಡ ಹೇಳಿದರು. ಆ ರೀಸನ್ನಿಂದ ಸ್ಟಾಕ್ ಕರೆಕ್ಟ್ ಆಗ್ತದೆ. ಸೊ ನಿಫ್ಟಿಗೆ ಆ್ಯಡ್ ಆಗುತ್ತೆ ಅನ್ನುವಂಥ ರೀಸನ್ನಿಂದ ಈ ಸ್ಟಾಕ್ನಲ್ಲಿ ತುಂಬಾ ಬೈಯಿಂಗ್ ಬಂದಿತ್ತು. ಬಟ್ ಒಳ್ಳೆ ಒಂದು ರೆವೆನ್ಯೂಸೇ ಬಂದಿದೆ. ನೋಡಬೇಕಾಗುತ್ತೆ ಪ್ರಾಫಿಟಬಿಲಿಟಿ ಯಾವ ರೀತಿಯಲ್ಲಿ ಇರುತ್ತೆ ಅಂತ. ಸೊ ಟೋಟಲ್ 1,312 ಸ್ಟೋರ್ಸ್ಗಳನ್ನು ಕಂಪನಿ ಹೊಂದಿದ್ದಾರೆ. ಅದಾನಿ ಎಂಟರ್ಪ್ರೈಸಸ್, ಅದಾನಿ ಪೋರ್ಟ್ಸ್, ಅದಾನಿ ಗ್ರೂಪ್ನ ಸ್ಟಾಕ್ಗಳಲ್ಲಿ ಕೂಡ ನೆಗೆಟಿವ್ ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ತು. ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕಿಂಗ್ ಅಂತ ಹೇಳ್ಬೋದಾಗುತ್ತೆ. BEL ಕೂಡ 1.5%ನ ಅರೌಂಡಲ್ಲಿ ಕರೆಕ್ಟ್ ಆಗಿದೆ. ಸಿಪ್ಲಾನಲ್ಲಿ ಕೂಡ 1.4%ನ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಇನ್ಫೋ ಎಡ್ಜ್ ಸ್ಟಾಕ್ ಪ್ರೈಸ್ನಲ್ಲಿ 13%ನ ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಇನ್ಫೋ ಎಡ್ಜ್ ಈ ನೌಕರಿ, ಜೀವನ್ ಸಾಥಿ, 99 acres ಈ ರೀತಿಯ ಪ್ಲ್ಯಾಟ್ಫಾರ್ಮ್ಸ್ಗಳ ಕಂಬೈನ್ಡ್ ಎಂಟಿಟಿ ಆಗಿರುತ್ತೆ. ಇನ್ನೂ ಸಾಕಷ್ಟು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ಗಳನ್ನು ಇವರು ನಡೆಸ್ತಾರೆ. ಸೊ ಈ ಬಿಸ್ನೆಸ್ನಲ್ಲಿ ಒಂದು ಸ್ಟ್ರಾಂಗ್ Q1 ಅಪ್ಡೇಟ್ಸ್ ನೋಡೋದಕ್ಕೆ ಸಿಕ್ಕಿದೆ. ಆ ರೀಸನ್ನಿಂದ ಸ್ಟಾಕ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ತು. ಸೊ ಇವರ ಸ್ಟ್ಯಾಂಡ್ ಅಲೋನ್ ರೆವೆನ್ಯೂ 14% ಇನ್ಕ್ರೀಸ್ ಆಗ್ತದೆ. ಬಟ್ ಬ್ರೋಕರೇಜ್ ಎಕ್ಸ್ಪೆಕ್ಟೇಷನ್ಗಿಂತ ಸ್ಟ್ರಾಂಗ್ ರೆವೆನ್ಯೂಸ್ ಡಿಕ್ಲೇರ್ ಆಗ್ತಿರೋದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಪ್ರಾಫಿಟಬಿಲಿಟಿಯನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಪ್ರಾಫಿಟಬಿಲಿಟಿ ಸ್ಟ್ರಾಂಗ್ ಆಗಿ ಇದ್ದರೆ ಈ ಒಂದು ಮೊಮೆಂಟಮ್ ಸಸ್ಟೈನ್ ಆಗುತ್ತೆ. ಕೆಲವು ಬಾರಿ ರೆವೆನ್ಯೂ ಸ್ಟ್ರಾಂಗ್ ಆಗಿರುತ್ತೆ. ಬಟ್ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದಾಗ ಯಾವುದೋ ಒಂದು ಕಾರಣದಿಂದ ಪ್ರಾಫಿಟ್ಸ್ ಡ್ರಾಪ್ ಆಗಿರುತ್ತೆ. ನೋಡಬೇಕು ಯಾವ ರೀತಿಯ ಒಂದು Q1 ರಿಸಲ್ಟ್ಸ್ ಬರುತ್ತೆ ಅಂತ. BSE ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 4%ನ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. ಹಾಗೆ MCX ಕೂಡ ಕರೆಕ್ಟ್ ಆಗಿದೆ. ಇದಕ್ಕೆ ಒಂದು ರೀಸನ್ NSE IPO ಅಂತ ಕೂಡ ಹೇಳ್ಬೋದಾಗುತ್ತೆ. ಸೊ ಇದ್ರ ಬಗ್ಗೆ ಜೆಫ್ರೀಸ್ ಒಂದು ಕವರೇಜನ್ನು ಕೊಟ್ಟಿದ್ದಾರೆ. ರೀಸೆಂಟಾಗಿ NSE ಸೆಬಿಗೆ ಡ್ರಾಫ್ಟ್ ಪೇಪರ್ಸನ್ನು ಸಬ್ಮಿಟ್ ಮಾಡಿದರು. ಆಗಸ್ಟ್ ತಿಂಗಳಲ್ಲಿ ಅಪ್ರೂವಲ್ ಸಿಗ್ಬೋದು ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇದೆ. ಹಾಗೆ ಸೆಪ್ಟೆಂಬರ್ನಲ್ಲಿ NSE ತಮ್ಮ IPOನ ತರ್ಬೋದು. ಸೊ NSE ಒಂದು ಡೈವರ್ಸಿಫೈಡ್ ಕಂಪನಿ ಆಗಿರುತ್ತೆ. ಸೊ BSE ಮತ್ತು MCXಗೆ ಕಂಪೇರ್ ಮಾಡಿದಾಗ ಒಳ್ಳೆ ವ್ಯಾಲ್ಯೂಷನಲ್ಲಿ ಕೂಡ IPO ಬರುವಂಥ ಸಾಧ್ಯತೆಗಳು ಇದೆ. ಹಾಗೆ ಪ್ರಾಡಕ್ಟ್ ವೇರಿಯೇಷನ್ಸನ್ನು ನಾವು ಅಬ್ಸರ್ವ್ ಮಾಡಿದಾಗ F&O ಸೆಗ್ಮೆಂಟ್ನಲ್ಲಿ ಒಳ್ಳೆ ಒಂದು ರೆವೆನ್ಯೂಸನ್ನು NSE ಯೂಶಲಿ ಜನರೇಟ್ ಮಾಡ್ತಾರೆ. ಹಾಗೆ ರೀಸೆಂಟಾಗಿ ಕೆಲವೊಂದಿಷ್ಟು ಕಮಾಡಿಟಿ ರಿಲೇಟೆಡ್ ಇಂಡೆಕ್ಸಸ್ಗಳು ಕೂಡ ಲಾಂಚ್ ಆಗಿರೋದ್ರಿಂದ NSE ಮೇಜರ್ ಬೆನಿಫಿಷರಿ ಆಗುತ್ತೆ. ಸೊ NSEನಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಅಂತ ಕವರೇಜನ್ನು ಕೊಟ್ಟಿದ್ದಾರೆ. ಈ ರೀಸನ್ನಿಂದ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಸೈಡ್ BSE ಮತ್ತು MCX ಅಲ್ಲಿ ನೋಡೋದಕ್ಕೆ ಸಿಕ್ತು. ಸೊ ಈ ಕಂಪನಿಗಳು ನಾರ್ಮಲ್ ಆಗಿ ತಮ್ಮ ಬಿಸ್ನೆಸ್ ಏನಿದೆ ಅದನ್ನು ಡಿಕ್ಲೇರ್ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಮಾರ್ಕೆಟ್ನಲ್ಲಿ ಕಾಂಪಿಟೇಷನ್ ಬಂದಾಗ ಸ್ವಲ್ಪ ಮಟ್ಟಿಗೆ ರಿಯಾಕ್ಷನ್ ಎಕ್ಸ್ಪೆಕ್ಟೆಡ್ ಇದ್ದೇ ಇರುತ್ತೆ.
ಸ್ವಿಗ್ಗಿ ಸ್ಟಾಕ್ ಪ್ರೈಸ್ನಲ್ಲಿ 7% ಜಂಪ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಸ್ವಿಗ್ಗಿಯಲ್ಲಿ ಈ ಮುಂಚೆ FII ಅಥವಾ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಹೆಚ್ಚಾಗಿ ಕಾಣಿಸ್ತಿತ್ತು. 50%ಗೂ ಹೆಚ್ಚಿನ ಫಾರಿನ್ ಇನ್ವೆಸ್ಟ್ಮೆಂಟ್ ಇತ್ತು. ಅದು ಈಗ 49%ಗೆ ಫಾಲ್ ಆಗ್ತದೆ. ಆಲ್ಮೋಸ್ಟ್ ಈಗ 50.24%ನಷ್ಟು ಡೊಮೆಸ್ಟಿಕ್ ಹೋಲ್ಡಿಂಗ್ ನೋಡೋದಕ್ಕೆ ಸಿಗ್ತದೆ. ಅಂದರೆ ರಿಟೇಲ್ ಇನ್ವೆಸ್ಟರ್ಸ್, QIBsಗಳು ಹಾಗೆ HNIs ಹೆಚ್ಚಾಗಿ ಇನ್ವೆಸ್ಟ್ಮೆಂಟನ್ನು ಸ್ವಿಗ್ಗಿಯಲ್ಲಿ ಮಾಡ್ತಿದ್ದಾರೆ. FIIs ಸ್ಲೋ ಆಗಿ ತಮ್ಮ ಸ್ಟೇಕನ್ನು ಕಡಿಮೆ ಮಾಡ್ತಾ ಬರ್ತಿದ್ದಾರೆ. ಸೊ ಈ ರೀತಿಯಲ್ಲಿ ಆದಾಗ ಡೊಮೆಸ್ಟಿಕ್ ಓನರ್ಶಿಪ್ ಇನ್ಕ್ರೀಸ್ ಆದಾಗ ಭಾರತದ ಕಂಪನಿ ಅನ್ನೋಂಥ ಒಂದು ಹೆಸರು ಬರ್ತಾ ಹೋಗುತ್ತೆ. ಬಟ್ ಓವರ್ ಆಲ್ ಮ್ಯಾನೇಜ್ಮೆಂಟ್ ಚೇಂಜ್ ಆಗದೇ ಇದ್ರೂ ಕೂಡ ಭಾರತದಲ್ಲಿ ಅಥವಾ ಡೊಮೆಸ್ಟಿಕ್ ಹೋಲ್ಡಿಂಗ್ ಸ್ಟ್ರಾಂಗ್ ಆಗಿರೋದು ಕಂಪನಿಗೆ ಬೆನಿಫಿಷಿಯಲ್ ಆಗಿರುತ್ತೆ. ಸೊ ಮೇ ಬಿ ಫ್ಯೂಚರ್ನಲ್ಲಿ ಮತ್ತೆ FIIs ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಹೋದರೆ, ಹಾಗೆ ಇಲ್ಲಿ ಮ್ಯೂಚುವಲ್ ಫಂಡ್ಗಳು ರಿಟೇಲ್ ಸ್ಟಾಕನ್ನು ಸೆಲ್ ಮಾಡ್ತಾ ಹೋದರೆ ಹೋಲ್ಡಿಂಗ್ ಇನ್ಕ್ರೀಸ್ ಆಗ್ಬೋದು. ಬಟ್ ಸದ್ಯಕ್ಕೆ ಡೊಮೆಸ್ಟಿಕ್ ಓನರ್ಶಿಪ್ 50%ನ ಲೆವೆಲನ್ನು ದಾಟಿದೆ. ಈ ಒಂದು ನ್ಯೂಸ್ನಿಂದನೇ ಸ್ಟಾಕ್ ಇವತ್ತು ಗೇನ್ ಆಗಿದೆ. ವೇದಾಂತ ತಮ್ಮ ಬಿಸ್ನೆಸ್ಸನ್ನು ಡಿಮರ್ಜ್ ಮಾಡಿದ್ರು. ಡಿಮರ್ಜ್ಡ್ ಎಂಟಿಟೀಸ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಕೂಡ ಆಗಿತ್ತು. ಎಲ್ಲ ಸ್ಟಾಕ್ಗಳಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಕೂಡ ಇತ್ತು. ಕಳೆದ 3-4 ಟ್ರೇಡಿಂಗ್ ಸೆಷನ್ಸ್ಗಳಿಂದ ಎಲ್ಲ ಸ್ಟಾಕ್ಗಳಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಸೊ ಪ್ರಾಫಿಟ್ ಬುಕ್ಕಿಂಗ್ ಅಂತ ಹೇಳ್ಬೋದಾಗುತ್ತೆ. ಸೊ ಲಿಸ್ಟ್ ಆದಾಗ ಸಾಕಷ್ಟು ಜನ ಇಂಟ್ರೆಸ್ಟನ್ನು ತೋರಿಸಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ದೊಡ್ಡ ದೊಡ್ಡ ಪ್ಲೇಯರ್ಸ್ಗಳು ಕೂಡ ಆ ಒಂದು ಆಪರ್ಚುನಿಟಿಯನ್ನು ತಗೊಂಡು ಸ್ಟಾಕ್ ಪ್ರೈಸನ್ನು ಮೂವ್ ಮಾಡ್ತಾರೆ. ಬಟ್ ಹೈಯರ್ ಲೆವೆಲಲ್ಲಿ ಅವ್ರು ಎಕ್ಸಿಟ್ ಆಗ್ತಾ ಹೋದಾಗ ಸ್ವಲ್ಪ ಮಟ್ಟಿಗೆ ನೆಗೆಟಿವಿಟಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಈ ಕಂಪನಿಗಳು ತಮ್ಮ ಬಿಸ್ನೆಸ್ ಅಪ್ಡೇಟ್ಸನ್ನು ಕೂಡ ಶೇರ್ ಮಾಡ್ತಾ ಹೋದರು. ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಬಿಸ್ನೆಸ್ ಅಪ್ಡೇಟ್ಸ್ ಬರಲಿಲ್ಲ. ಇಯರ್ ಆನ್ ಇಯರ್ ಕಂಪ್ಯಾರಿಸನ್ಸ್ಗಳನ್ನು ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಪ್ರೊಡಕ್ಷನ್ಸ್ ಡ್ರಾಪ್ ಆಗಿದೆ. ಅದು ಆಯಿಲ್ ಆ್ಯಂಡ್ ಗ್ಯಾಸ್ ಆಗಿರ್ಬೋದು ಅಥವಾ ಐರನ್ ಆ್ಯಂಡ್ ಸ್ಟೀಲ್ ಆಗಿರ್ಬೋದು. ಸೊ ಎಲ್ಲ ಸೆಗ್ಮೆಂಟ್ಗಳಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರೊಡಕ್ಷನ್ ಡ್ರಾಪೇಜ್ ಇದ್ದಿದ್ದರಿಂದ ಸ್ಟಾಕ್ಗಳಲ್ಲಿ ವೀಕ್ನೆಸ್ ಕಾಣಿಸ್ತಿದೆ. ಹಾಗೆ ಸ್ಟಾಕ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಬರ್ತಾ ಹೋದಾಗ ವ್ಯಾಲ್ಯೂಯೇಷನ್ ಕನ್ಸರ್ನ್ಸ್ ಕೂಡ ಇರುತ್ತೆ. ಹೈಯರ್ ಲೆವೆಲ್ಗಳಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ. ಬಟ್ ಸ್ಲೋ ಆಗಿ ಸ್ಟಾಕ್ಗಳು ರಿಕವರ್ ಆಗ್ಬೋದು. ರೈಲ್ವೆ ಸೆಕ್ಟರ್ನ ಕಂಪನಿ ರೈಟ್ಸ್ಗೆ $35.8 ಮಿಲಿಯನ್ ಸೌತ್ ಆಫ್ರಿಕನ್ ಲೋಕೋಮೋಟಿವ್ ಆರ್ಡರ್ ಸಿಕ್ಕಿದೆ. ಈ ಒಂದು ನ್ಯೂಸ್ನಿಂದ ಸ್ಟಾಕ್ 7%ನಷ್ಟು ಗೇನ್ ಆಗಿದೆ. ಸೊ ಸಾಕಷ್ಟು ಫಾರಿನ್ ಕಾಂಟ್ರಾಕ್ಟ್ಸ್ಗಳನ್ನು ಕಂಪನಿ ಪಡ್ಕೊಳ್ತಾ ಹೋಗ್ತಿದ್ದಾರೆ. ಇದು ಖಂಡಿತವಾಗ್ಲೂ ಪಾಸಿಟಿವ್ ಸೈನ್ ಆಗಿರುತ್ತೆ. ಸೊ ರೀಸೆಂಟಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಂಥ ಕಂಪನಿ ವಾಟರ್ವೇಸ್ ಲೀಜರ್ ಟೂರಿಸಂ ಕಾರ್ಡೆಲಿಯಾ. ಸೊ ಬೋರ್ಡ್ ಮೀಟಿಂಗನ್ನು ಜುಲೈ 10ಕ್ಕೆ ಇಟ್ಕೊಂಡಿದ್ದಾರೆ. ಸ್ಟಾಕ್ ಸ್ಪ್ಲಿಟ್ನ ಬಗ್ಗೆ ಡಿಸ್ಕಷನ್ಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಜಸ್ಟ್ ಈಗಷ್ಟೇ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಲಿಸ್ಟಿಂಗ್ ಬಂದಿರಲಿಲ್ಲ. ಬಟ್ ಕಳೆದ 2-3 ಸೆಷನ್ಸ್ಗಳಿಂದ ಸ್ಟಾಕ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಇದೆ. ಹಾಗೆ ಸ್ಟಾಕ್ ಸ್ಪ್ಲಿಟ್ನಂಥ ನ್ಯೂಸನ್ನು ತಂದು ಸ್ಟಾಕ್ ಪ್ರೈಸನ್ನು ಮೂವ್ ಮಾಡುವಂಥ ಪ್ರಯತ್ನ ಕೂಡ ಆಗಿರ್ಬೋದು. ಸೊ ಕಂಪನಿ ಇನ್ನೇನು ತಮ್ಮ Q1 ರಿಸಲ್ಟ್ಸನ್ನು ಕೂಡ ಡಿಕ್ಲೇರ್ ಮಾಡ್ಬೋದು. ರಿಸಲ್ಟನ್ನು ಅಬ್ಸರ್ವ್ ಮಾಡಿ ಡಿಸಿಷನ್ ತಗೊಳ್ಳೋದು ಬೆಟರ್ ಆಗುತ್ತೆ. ಸ್ಟಾಕ್ ಸ್ಪ್ಲಿಟ್ನಿಂದ ಹೆಚ್ಚಿನ ಒಂದು ಬೆನಿಫಿಟ್ಸ್ ಏನು ಇರೋದಿಲ್ಲ. ಬಟ್ ಸ್ಟಿಲ್ ಕಂಪನಿ ಒಂದು ಕಾರ್ಪೊರೇಟ್ ಆ್ಯಕ್ಷನ್ನ ತರಬೇಕು ಅಂತ ಇದ್ದಾರೆ. ನೋಡಬೇಕಾಗುತ್ತೆ ಯಾವ ರೀತಿಯಲ್ಲಿ ಸ್ಟಾಕ್ ಸ್ಪ್ಲಿಟ್ಸ್ ಅನೌನ್ಸ್ ಆಗುತ್ತೆ, ಹಾಗೆ ಕಂಪನಿಯ ರಿಸಲ್ಟ್ಸ್ ಯಾವ ರೀತಿಯಲ್ಲಿ ಡಿಕ್ಲೇರ್ ಆಗುತ್ತೆ ಅಂತ. ದಿಲೀಪ್ ಬಿಲ್ಡ್ಕಾನ್ 160 ಕೋಟಿಯ EPC ಕಾಂಟ್ರಾಕ್ಟನ್ನು ಒಡಿಶಾನಲ್ಲಿ ಪಡ್ಕೊಂಡಿದ್ದಾರೆ. ಇಂಜಿನಿಯರಿಂಗ್ ಪ್ರೊಕ್ಯೂರ್ಮೆಂಟ್ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಆಗಿರುತ್ತೆ. ಈ ನ್ಯೂಸ್ನಿಂದ ಸ್ಟಾಕ್ನಲ್ಲಿ ಹೆಚ್ಚಾಗೇನು ಮೊಮೆಂಟಮ್ ನೋಡೋದಕ್ಕೆ ಸಿಗಲಿಲ್ಲ. ಹಾಗೆ ವೈನಾಡ್ನಿಂದ ಒಂದು ನೆಗೆಟಿವ್ ನ್ಯೂಸ್ ಬರ್ತಾ ಇದೆ. ಸೊ ವೈನಾಡ್ನಲ್ಲಿ ದಿಲೀಪ್ ಬಿಲ್ಡ್ಕಾನ್ ಒಂದು ಟನಲ್ ಪ್ರಾಜೆಕ್ಟನ್ನು ಮಾಡ್ತಿದ್ರು. ಸೊ ಲ್ಯಾಂಡ್ ಸ್ಲೈಡ್ನ ರೀಸನ್ನಿಂದ ಅಲ್ಲಿ 5 ಡೆತ್ ಇಲ್ಲಿವರೆಗೂ ಆಗಿದೆ. ಸಾಕಷ್ಟು ಜನ ಮಿಸ್ ಆಗಿದ್ದಾರೆ ಅನ್ನುವಂಥ ನ್ಯೂಸ್ ಕೂಡ ಇದೆ. ಸೊ ಹಾಗೆಯೇ ಚೀಫ್ ಮಿನಿಸ್ಟರ್ ಕೂಡ ದಿಲೀಪ್ ಬಿಲ್ಡ್ಕಾನ್ ಸರಿಯಾದ ಸಮಯಕ್ಕೆ ಆ್ಯಕ್ಷನ್ಸ್ಗಳನ್ನು ತಗೊಂಡಿಲ್ಲ ಅಂತ ಕಂಪನಿಯ ಮೇಲೆ ಬೆಟ್ಟನ್ನು ಮಾಡಿದ್ದಾರೆ. ಸೊ ನೋಡಬೇಕಾಗುತ್ತೆ ಯಾವ ರೀತಿಯ ನೆಗೆಟಿವ್ ಇಂಪ್ಯಾಕ್ಟ್ಸ್ ದಿಲೀಪ್ ಬಿಲ್ಡ್ಕಾನಲ್ಲಿ ಬರುತ್ತೆ ಅಂತ. ಸೊ ಇದೊಂದು ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ ಆಗಿತ್ತು. ಹೈವೇನಲ್ಲಿ ಟನಲ್ ಕನ್ಸ್ಟ್ರಕ್ಷನ್ ಆಗ್ತಿತ್ತು. ಸೊ ಇಲ್ಲಿ ಸ್ವಲ್ಪ ಮಟ್ಟಿಗೆ ಕಾರ್ಮಿಕರಿಗೆ ಎಫೆಕ್ಟ್ ಆಗಿದೆ. ಸೊ ಅದರ ಬಗ್ಗೆ ಇನ್ನಷ್ಟೇ ನ್ಯೂಸ್ ಬರಬೇಕಾಗಿದೆ. ದಿಲೀಪ್ ಬಿಲ್ಡ್ಕಾನ್ ಈ ಒಂದು ಪ್ರಾಜೆಕ್ಟನ್ನು ಮಾಡ್ತಿದ್ರಾ ಅಥವಾ ಅವರ ಸಬ್ಸಿಡರಿ ಕಂಪನೀಸ್ ಮಾಡ್ತಿದ್ರಾ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗಬೇಕಾಗಿದೆ. IPOಗಳ ವಿಚಾರಕ್ಕೆ ಬಂದಾಗ ನ್ಯಾಕ್ ಪ್ಯಾಕೇಜಿಂಗ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇನ್ನಷ್ಟು ಫಾಲ್ ಆಗಿದೆ. ₹11 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿದ್ದು ಈಗಲೂ ಕೂಡ ₹1,000 ರೌಂಡಲ್ಲಿ ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಪ್ರತಿ ಲಾಟ್ನ ಮೇಲೆ ಇರುತ್ತೆ. ಜುಲೈ 8ಕ್ಕೆ ಈ ಒಂದು IPO ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತದೆ.